ಮೊಬೈಲ್ ಹೆಚ್ಚು ಬಳಸುವಂತ ಮಕ್ಕಳೇ ಹುಷಾರಾಗಿರಬೇಕು. ಜಂಕ್ ಫುಡ್ಗಳನ್ನ ಹೆಚ್ಚು ತಿಂತೀರಾ? ಹಾಗಾದ್ರೆ ಈ ಸುದ್ದಿಯನ್ನ ನೀವು ನೋಡಲೇಬೇಕು. ಇನ್ನು ಮೊಬೈಲ್ ಅನ್ನ ಕೊಡ್ತೀರಾ ನಿಮ್ಮ ಮಕ್ಕಳಿಗೆ? ಜಂಕ್ ಫುಡ್ ಅನ್ನ ಕೊಡುವಂತ ಪೋಷಕರೇ ಎಚ್ಚರ. ಮಕ್ಕಳು ಮತ್ತು ಯುವಕರಲ್ಲಿ ಹೃದಯಾಘಾತಕ್ಕೆ ಕಾರಣ ಏನು ಗೊತ್ತೇನೋ? ಹೆಚ್ಚು ಮೊಬೈಲ್ ಬಳಕೆನೇ ಹಾರ್ಟ್ ಅಟ್ಯಾಕ್ಗೆ ಕಾರಣವಂತೆ. ಮಕ್ಕಳು ಸೇವಿಸುವಂತ ಜಂಕ್ ಫುಡ್ ನಿಂದಲೂ ಕೂಡ ಹೃದಯಾಘಾತ ಆಗತ್ತೆ. ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕೂಡ ಕಾರಣ ಅನ್ನೋದಾಗಿ ಡಾಕ್ಟರ್ ಹೇಳ್ತಿದ್ದಾರೆ. 30 ಮಕ್ಕಳ ಬಗ್ಗೆ ಅಧ್ಯಯನ ನಡೆಸಿರುವಂತ ಕಿಮ್ಸ್ ವೈದ್ಯರು ಮಕ್ಕಳ ಅಧ್ಯಯನ ಮಾಡಿದಾಗ ವೈದ್ಯರಿಗೆ ಶಾಕ್ ಆಗಿದೆ. 30ರಲ್ಲಿ 26 ಮಕ್ಕಳಿಗೆ ಹೃದಯಾಘಾತದ ರಿಸ್ಕ್ ಇರೋದು ಗೊತ್ತಾಗಿದೆ. ಓರ್ವ ವಿದ್ಯಾರ್ಥಿಗೆ ಸಕ್ಕರೆ ಕಾಯಿಲೆ, 4 ವಿದ್ಯಾರ್ಥಿಗಳಲ್ಲಿ ಬಿಪಿ ಹೆಚ್ಚಿದೆ, 5 ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗ್ತಾ ಇದೆ ಕೊಲೆಸ್ಟ್ರಾಲ್ ಪ್ರಮಾಣ, 11 ವಿದ್ಯಾರ್ಥಿಗಳಲ್ಲಿ ಈಗ ಕೊಬ್ಬಿನ ಅಂಶ ಕೂಡ ಹೆಚ್ಚಾಗಿದೆ. ಸಂಶೋಧನೆಯಲ್ಲಿ ಬೆಚ್ಚಿ ಬೀಳಿಸುವಂತ ಅಂಶಗಳು ಈಗ ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ ದಿನೇ ದಿನೇ ದೇಶದಾದ್ಯಂತ ಹೃದಯಾಘಾತದ ಹೃದಯ ವಿದ್ರಾವಕ ಘಟನೆಗಳು ವರದಿಯಾಗ್ತಿದೆ. ಇದರ ನಡುವೆ ಕಿಮ್ಸ್ ವೈದ್ಯರು ಒಂದು ಅಧ್ಯಯನ ಮಾಡಿದ್ದಾರೆ. ಇದರಲ್ಲಿ ಡಾಕ್ಟರೇ ಬೆಚ್ಚಿ ಬಿದ್ದಿದ್ದಾರೆ. ಈ ಅಧ್ಯಯನದಿಂದ ಇಲ್ಲಿ ಮಕ್ಕಳ ಹೃದಯಕ್ಕೆ ರಿಸ್ಕ್ ಇರೋದು ಗೊತ್ತಾಗಿದೆ. 30 ವಿದ್ಯಾರ್ಥಿಗಳನ್ನ ಅಧ್ಯಯನ ಮಾಡಿದ್ರು. 30 ವಿದ್ಯಾರ್ಥಿಗಳಲ್ಲಿ 26 ವಿದ್ಯಾರ್ಥಿಗಳಿಗೆ ಹಾರ್ಟ್ ರಿಸ್ಕ್ ಇರೋದು ಗೊತ್ತಾಗಿದೆ. ಮೊಬೈಲ್ ಬಳಕೆ ಮಾಡೋದು ಜೊತೆಲಿ ಅತಿ ಹೆಚ್ಚಾಗಿ ಜಂಕ್ ಫುಡ್, ಫಾಸ್ಟ್ ಫುಡ್ ಇದನ್ನ ಸೇವನೆ ಮಾಡಿರೋದ್ರಿಂದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ಗೆ ಸಮಸ್ಯೆ ಇರೋದು ಈ ಅಧ್ಯಯನದಲ್ಲಿ ಗೊತ್ತಾಗಿದೆ. ಒಳಗೆ ನಾವು ಕಂಡುಕೊಂಡಿದ್ವಿ. ಆಕ್ಚುಲಿ ನಾವು ಏನು ರಿಸಲ್ಟ್ ಬಂದದಲ್ಲ, ಇದನ್ನ ನಾವು ಇಷ್ಟು ಎಕ್ಸ್ಪೆಕ್ಟೇ ಮಾಡಿದ್ದಲ್ಲ ಈ ರೀತಿ ಅಬ್ನಾರ್ಮಲಿಟಿ ಬರ್ತದೆ ಅಂತ ಹೇಳಿ. ಆ 30 ಮಂದಿ ಒಳಗೆ ಎಲ್ಲ ಈಗ ಇದನ್ನ ಅಬ್ನಾರ್ಮಲಿಟಿ ನೋಡಿದ್ರೆ 30ರೊಳಗೆ 26 ಮಂದಿ ಒಳಗೆ ಟೆಸ್ಟ್ ಎಲ್ಲ ಅಬ್ನಾರ್ಮಲ್ ಬಂದ್ಬಿಟ್ಟವೆ. ಅದ್ರೊಳಗೆ ಒಬ್ಬಂಗೆ ಡಯಾಬಿಟಿಸ್ ಇದೆ, ಒಬ್ಬ ವಿದ್ಯಾರ್ಥಿಗೆ. ಆಮೇಲೆ 4 ಮಂದಿ ಬಿ ಪಿ ಜಾಸ್ತಿ ಇದೆ. ಆಮೇಲೆ ಅವ್ರಿಗೆ ಅದರೊಳಗೆ ಟೋಟಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದು 5 ಜನ ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಆಗಿದ್ದಿತ್ತು. ಆಮೇಲೆ ಟ್ರೈಗ್ಲಿಸರೈಡ್, ಅದು ಒಂದು ಲಿಪಿಡ್ ಪ್ರೊಫೈಲ್ದ ಭಾಗ. ಅದು 11 ಮಂದಿ ಒಳಗೆ ಜಾಸ್ತಿ ಇತ್ತದು. 11 ಮಂದಿ ಒಳಗೆ ಒಬ್ಬ ವಿದ್ಯಾರ್ಥಿಯಲ್ಲಂತೂ ಅದು 499 ಇತ್ತು, ಬಹಳ ಜಾಸ್ತಿ ಆಯ್ತದು. ಆಮೇಲೆ LDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದು 5 ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಇತ್ತು. ಆಮೇಲೆ ಹೋಮೋಸಿಸ್ಟಿನ್ ಅಂದರೆ ಒಂದು ರಕ್ತದೊಳಗೆ ಇರೋದು ಅಂಶ. ಇದು ಒಂದು ಮಾರ್ಕರ್. ಇದು ಆರ್ಟ್ರಿ ಅಂದರೆ ಏನು ಅಪಧಮನಿ, ಆಮೇಲೆ ವೇನ್ ಅಭಿಧಮನಿ, ಎರಡರಲ್ಲೂ ಕ್ಲಾಟ್ ಆಗೋ ರಿಸ್ಕ್ ಅಂದರೆ ರಕ್ತ ಹೆಪ್ಪಗಟ್ಟು ರಿಸ್ಕ್ ತಿಳಿಸ್ತದೆ. ಇದು 26 ಜನ ಸ್ಟೂಡೆಂಟ್ರೊಳಗೆ ಇದು ಜಾಸ್ತಿ ಇತ್ತು. ಆಮೇಲೆ ಲೈಪೋಪ್ರೋಟೀನ್ ಎ ಅಂತೇಳಿ ಅದು ಒಂದು ವಿಶೇಷ ಥರದ ಕೊಬ್ಬಿನ ಅಂಶ. ಅದು ಜಾಸ್ತಿ ಇದ್ರೆ ಹೃದಯದ ಕಾಯಿಲೆ ಬರೋ ಚಾನ್ಸ್ ಜಾಸ್ತಿ ಇರ್ತದೆ. ಅದು 4 ಸ್ಟೂಡೆಂಟ್ಸ್ ಒಳಗೆ ಹೆಚ್ಚಿತ್ತು. ಆಮೇಲೆ ಹೈ ಸೆನ್ಸಿಟಿವ್ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂಥೇಳಿ ಒಂದು ಸ್ಪೆಷಲ್ ಟೆಸ್ಟ್ ಇರ್ತದೆ, ಅದು 18 ಸ್ಟೂಡೆಂಟ್ಸ್ ಒಳಗೆ ಜಾಸ್ತಿ ಇತ್ತು. ಹಿಂಗೆ ನೋಡಿದರೆ ಎಲ್ಲ ಒಂದೊಂದೇ ನಾವು ಮಾಡಿದರೆ 85% ಸ್ಟೂಡೆಂಟ್ಸ್ಗಳೊಳಗೆ ವಿದ್ಯಾರ್ಥಿಗಳೊಳಗೆ ಇದು ಬ್ಲಡ್ ಟೆಸ್ಟ್ ಎಲ್ಲ ಅಬ್ನಾರ್ಮಲ್ ಬಂದು. ಇದ್ರೊಳಗೆ ನಾವು ಕಂಡುಕೊಂಡಿದ್ವಿ. ಆ್ಯಕ್ಚುಲಿ ನಾವು ಏನು ರಿಸಲ್ಟ್ ಬಂದದಲ್ಲ, ಇದನ್ನು ನಾವು ಇಷ್ಟು ಎಕ್ಸ್ಪೆಕ್ಟ್. ಸದ್ಯ ಕೇಳಿಸ್ಕೊಂಡ್ರಲ್ಲ, ಸಂಶೋಧನೆ ನಡೆಸಿರುವಂತಹ ಮುಖ್ಯ ವೈದ್ಯರ ಮಾತಿದು. ಅಂದರೆ ಸುಮಾರು 30 ವಿದ್ಯಾರ್ಥಿಗಳನ್ನ ಈ ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಅದರಲ್ಲಿ 26 ವಿದ್ಯಾರ್ಥಿಗಳಿಗೆ ಹಾರ್ಟ್ ರಿಸ್ಕ್ ಇರೋದು ಗೊತ್ತಾಗಿದೆ. ಮಕ್ಕಳಲ್ಲಿ ಹೃದಯಾಘಾತ ಯಾಕೆ ಆಗ್ತಿದೆ ಅನ್ನೋದಾಗ ಎಲ್ರಿಗೂ ಕೂಡ ಪ್ರಶ್ನೆ ಬರ್ತಾ ಇತ್ತು. ಚಿಕ್ಕ ವಯಸ್ಸಲ್ಲೇ ಯಾಕೆ ಮೃತಪಡ್ತಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅನ್ನೋದಾಗ ಈ ಸಂಶೋಧನೆ ಮಾಡಿದಂಥ ಸಂದರ್ಭದಲ್ಲಿ ಆಗ ಗೊತ್ತಾಗಿದೆ. ಬಹಳ ಪ್ರಮುಖವಾಗಿ ಧಾರವಾಡದ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಜೊತೆ ಸಮಾಲೋಚನೆ ಮಾಡ್ತಾರೆ. ಅದರಲ್ಲಿ 8ನೇ ಕ್ಲಾಸಿಂದ 9ನೇ ತರಗತಿಯ 30 ವಿದ್ಯಾರ್ಥಿಗಳನ್ನ ಸಂಶೋಧನೆಗೆ ಒಳಪಡಿಸ್ತಾರೆ. ವಯಸ್ಸಿನ ಮಿತಿಗಿಂತ ಹೆಚ್ಚು ತೂಕ ಇರುವಂತ ಮಕ್ಕಳ ಬಗ್ಗೆ ಸಂಶೋಧನೆ ಮಾಡ್ತಾರೆ, ಒಬಿಸಿಟಿ. ಇನ್ನು ಮಕ್ಕಳು ಮೊಬೈಲ್ ಬಳಸುವ ಬಗ್ಗೆ ಮುಖ್ಯವಾಗಿ ಅಧ್ಯಯನ ಆಗುತ್ತೆ. ಸ್ಕ್ರೀನ್ ಟೈಮ್ ಹೆಚ್ಚಾದಂಥ ಸಂದರ್ಭದಲ್ಲಿ ಯಾವೆಲ್ಲ ಪರಿಣಾಮ ಆಗುತ್ತೆ, ಮಕ್ಕಳು ಸೇವನೆ ಮಾಡುವಂಥ ಆಹಾರ, ದೈಹಿಕ ಚಟುವಟಿಕೆಗಳು,
ಆಟ ಆಡೋದಿಲ್ಲ, ಮೊಬೈಲ್ ಬಳಕೆ ಮಾಡ್ತಾರೆ. ಇದು ಮಕ್ಕಳ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ ಜೆನೆಟಿಕ್ ಪರೀಕ್ಷೆ ಇರ್ಬೋದು, ಸಿ ರಿಯಾಕ್ಟಿವ್ ಪ್ರೋಟೀನ್ ಇರ್ಬೋದು, ಹೀಗೆ 2-3 ತಿಂಗಳಿನಿಂದ ಈ ಸ್ಟಡೀಸ್ ಆಗುತ್ತೆ. ಅವೆಲ್ಲದರ ಹೊರಗಿನ ಅಂಶಗಳನ್ನು ಈಗ ಲೆಕ್ಕ ಹಾಕಿದಾಗ 26 ಮಕ್ಕಳಿಗೆ ಹೃದಯಾಘಾತದ ರಿಸ್ಕ್ ಇದೆ. ಮಕ್ಕಳಿಗೆ 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳು, ದೊಡ್ಡವರಲ್ಲ. ಹೀಗಾಗಿ ಅದರಲ್ಲೂ ಓರ್ವ ವಿದ್ಯಾರ್ಥಿಗೆ ಸಕ್ಕರೆ ಕಾಯಿಲೆ, ಇನ್ನು 5 ವಿದ್ಯಾರ್ಥಿಗಳಲ್ಲಿ ಈಗ ಕೊಲೆಸ್ಟ್ರಾಲ್ ಪ್ರಮಾಣ ಕೂಡ ಹೆಚ್ಚಾಗಿರೋದು. 9ರಿಂದ ಈ 8-9ನೇ ಕ್ಲಾಸ್ ಮಕ್ಕಳಿಗೆ 9 ವಿದ್ಯಾರ್ಥಿಗಳಲ್ಲಿ ಕೊಬ್ಬು ಕೂಡ ಹೆಚ್ಚಾಗಿದೆ. ಟ್ರಿಗ್ಲೈಸರೈಡ್ ಇರ್ಬೋದು, ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಕಾರಣ ತಿರೋದಕ್ಕೆ ಈಗ ಬಹಳ ಪ್ರಮುಖವಾಗಿ ಸಂಶೋಧನೆ ಆಗಿದೆ. ಎಸ್, ಸುಧಾನ್ ಈ ಬಗ್ಗೆ ಮಾತನಾಡೋದಕ್ಕೆ ನಾಗಮಲ್ಲೇಶ್ ಕಾರ್ಡಿಯೋಲಜಿಸ್ಟ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊದಲೆಲ್ಲ ಡಯಾಬಿಟಿಸ್ ಇರ್ಬೋದು, ಹಾರ್ಟ್ ಸಂಬಂಧಿ ಕಾಯಿಲೆ ಯಾರಿಗಂತಂದ್ರೆ ದೊಡ್ಡವ್ರಿಗಿರ್ಬೋದು, ವಯಸ್ಸಾದವ್ರಿಗಂತಿತ್ತು. ಬಟ್ ಇಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಕಾರಣಗಳು ಸದ್ಯ ಈ ಸಂಶೋಧನೆಯಲ್ಲಿ ಏನೆಲ್ಲ ಗೊತ್ತಾಗಿದೆ ಸರ್, ಏನ್ ಹೇಳ್ತೀರಾ ಈ ಬಗ್ಗೆ ಅಂತ? ಸೊ ಇದು ಹಾರ್ಟ್ ಅಟ್ಯಾಕ್ ಇನ್ ಯಂಗ್ ಅಂದ್ರೆ ಯಾರು 40 ವರ್ಷದಿಂದ ಕೆಳಗಡೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಇನ್ ಯಂಗ್ ಅಂತ ಹೇಳ್ತೀವಿ. ಸೊ ಇದು ಬೇಕಾಷ್ಟು ಕಾರಣಗಳಿರ್ಬೋದು. ಒಂದು ಪ್ರಮುಖವಾಗಿ ನಾವೇನ್ ನೋಡ್ತಾ ಇದೀವಿ ಇವಾಗ ಅಂದ್ರೆ ಚೇಂಜ್ ಇನ್ ಲೈಫ್ ಸ್ಟೈಲ್, ಮತ್ತೆ ಹುಟ್ಟದಾಗಿಂದ ಅವ್ರಿಗೆ ಜಾಸ್ತಿ ಕೊಲೆಸ್ಟ್ರಾಲ್ ಇರ್ಬೋದು, ಮತ್ತೆ ಸ್ಮೋಕರ್ಸ್, ವೆಯ್ಟ್ ಒಬೇಸಿಟಿ, ಮತ್ತೆ ಅರ್ಲಿ ಡಯಾಬಿಟಿಸ್, ಇದೆಲ್ಲ ಕಾರಣದಿಂದ ಆಕ್ಚುಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಡಿಸೀಸ್. ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಡಿಸೀಸ್ ಇರುತ್ತೆ ಅರ್ಲಿ ಅಂದ್ರೆ ಲೆಸ್ ದೆನ್ 40 years ಅಲ್ಲಿ ಫ್ಯಾಮಿಲಿ ಯಾರಾದ್ರೂ ಹಾರ್ಟ್ ಡಿಸೀಸ್ ಇದ್ರೆ ಅಂತವ್ರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅವರು ರಿಸ್ಕ್ ಫ್ಯಾಕ್ಟರ್ಸ್ ನ ಕಂಟ್ರೋಲ್ ಮಾಡ್ಕೊಂಡ್ರೆ ಇದನ್ನ ಅವಾಯ್ಡ್ ಮಾಡಬಹುದು. ಓಕೆ, ಎಸ್, ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.